ಆರ್ ಅಶೋಕ್ ಸಾಹೇಬರಿಗೆ ಏನು ಮಾಡ್ರಿ, ಮೊನ್ನೆ ನಮ್ಮ ಭಾರತ ದೇಶದಿಂದ ರಷ್ಯಾಗೆ ಹುಡುಗರು ಭವಿಷ್ಯಕ್ಕಾಗಿ ಕೆಲಸಕ್ಕೆ ಹೋಗಿದ್ದಾರೆ. ಕೇಳಿಸ್ಕೊಳ್ಳಿ ದಯಮಾಡಿ. ಕಳೆದ 70 ವರ್ಷದ ಇತಿಹಾಸದಲ್ಲಿ ಮೋದಿ ಸಾಹೇಬರು ಬರೋಕ್ಕಿಂತ ಮುಂಚೆ ಭಾಳಷ್ಟು ಜನರು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ. ನಮ್ಮ ಯುವಕರು 67 ಯುವಕರು ರಷ್ಯಾಕ್ಕೆ ಕೆಲಸ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಯುವಕರನ್ನ ಅವರು ವಾರ್ನಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. 67 ನಮ್ಮ ಯುವಕರು ರಷ್ಯಾಗೆ ಹೋಗಿ ಕೆಲಸಕ್ಕಾಗಿ ಹೋಗಿದ್ರೆ ಅವರಿಗೆ ವಾರಿಗೆ ಉಪಯೋಗಿಸ್ಕೊಂಡು ಇವತ್ತು 8 ಜನ ಜೀವ ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕಪ್ಪ, ದೊಡ್ಡ ನ್ಯೂಸ್ ಆಗಬೇಕಪ್ಪ. ಈ ದೇಶದ ದೊಡ್ಡ ನ್ಯೂಸು. ಯಾವುದೇ ಗಾರ್ಡ್ಸ್ ಅಂತ ಹೋಗಿರ್ಲಿರಿ, ಅಲ್ಲಿ ಹೋಗಿ ಯಾರನ್ನ ಮಿಲ್ಟ್ರಿಗೆ ಯೂಸ್ ಮಾಡ್ಬೋದಾ? ಅಲ್ಲಿ ಮಿಲ್ಟ್ರಿಗೆ ವಾರಿಗೆ ಯೂಸ್ ಮಾಡಿ ಸುಮಾರು 8 ಜನ ಇವತ್ತು ತೀರೋಗಿದ್ದಾರೆ. ಸದನದಲ್ಲಿ ಮೊನ್ನೆ ತಾನೇ ಪಾರ್ಲಿಮೆಂಟ್ನಲ್ಲಿ ಫಾರಿನ್ ಮಿನಿಸ್ಟರ್ ಇದ್ರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ಸರ್ಕಾರ ರಷ್ಯಾ ಜೊತೆ ಯಾವ ರೀತಿ ವ್ಯವಹಾರ ಮಾಡಬೇಕು, ಏನು ಲಾಲಾಗ್ ದಿಕ್ಕಾಯಂಗೆ ಹಮ್ ಫೋಡ್ ಕೆ ಲೇಕೆ ಆಯಂಗೆ, ಏಕ್ ಸರ್ ಕೆ ಲಿಯೆ 10 ಸರ್ ಲೇಕೆ ಆಯಂಗೆ ಅಂತ ಹೇಳ್ತಕ್ಕಂಥ ಪ್ರಧಾನಮಂತ್ರಿಯವರು ದಯಮಾಡಿ ಮನವಿ ಮಾಡಿ ಕೇಳ್ತೀವಿ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಆಗ್ತದೆ ಈ ದೇಶದಲ್ಲಿ. ನಮ್ಮ ಮಕ್ಕಳು ಏನು ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ, ರಷ್ಯನ್ ಆರ್ಮಿಯವರು ಅವ್ರನ್ನ ಉಪಯೋಗಿಸ್ಕೊಂಡು ಇವತ್ತು ವಾರಿಗಾಗಿ ಉಪಯೋಗಿಸ್ಕೊಳ್ತಿದ್ದಾರೆ. ಅವ್ರನ್ನ ವಾಪಸ್ ಕರ್ಕೊಂತೀನಿ, ಯಾಕಂದರೆ ನೀವು ಭಾಳ ಪವರ್ಫುಲ್ಲು. ವಾರ್ ನಿಂದ್ರಿಸಿದವ್ರು ನೀವು. ಯುಕ್ರೇನ್ ರಷ್ಯಾ ವಾರು ಇಂಡಿಯಾದಲ್ಲಿ ಫೋನ್ ಮಾಡಿ ಹೇಳಿ ನಿಂದ್ರಿಸಿರ್ತಕ್ಕಂಥ ವಿಶ್ವಗುರು ಅವರೇ, ದಯಮಾಡಿ ನಮ್ಮ ಮಕ್ಕಳು ಇವತ್ತು ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕೆಲಸಕ್ಕಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು, ನಮ್ಮ ಈ ದೇಶದ ಯುವಕರನ್ನ ವಾರಿಗಾಗಿ ಉಪಯೋಗಿಸ್ತಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ, ನಿಮ್ಮ ಕಾಲದಲ್ಲಾಗಿದೆ. ದಯಮಾಡಿ BJPಯವರು ಅಶೋಕಣ್ಣನವರು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಸ್ಪಷ್ಟನೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಇದು ಲಾರ್ಜರ್ ಇಶ್ಯೂ. ಅಂದರೆ ರಷ್ಯಾ ಜೊತೆ ಇರ್ತಕ್ಕಂಥ ಎಲ್ಲ ವ್ಯವಹಾರಗಳು ನಿಂದಿಸ್ತೀರಾ? ಆಯಿಲ್ ಖರೀದಿ ಮಾಡ್ತಕ್ಕಂಥ ನಿಂದಿಸ್ತೀರಾ? ಉತ್ತರ ಕೊಡ್ಬೇಕು ತಾನೆ. ಇದು ಭಾಳ ದೊಡ್ಡ ಇಶ್ಯೂ ಇದೆ. ಮಾಧ್ಯಮದವರು ಇದನ್ನ ಎಲ್ಲ BJP ಮುಖಂಡರಲ್ಲಿ ಎಲ್ಲೆಲ್ಲಿ ಇರ್ತಾರೆ ಅದನ್ನು ಕೇಳಿ ಒತ್ತಡವನ್ನು ತರಬೇಕಂತ ತಮ್ಮಲ್ಲಿ ಕಳ್ಕಳಿ ಮನವಿಯನ್ನು ಮಾಡ್ಕೊಳ್ತೀನಿ.